ಬಿಕಾಸ್ ನಾವು ಮಲ್ಗೋವಾಗ ಯಾವ ಥಾಟ್ ಹಾಕ್ತೀವಿ ನಮ್ಮ ಬ್ರೈನ್‌ಗೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಮೂರನೇ ವ್ಯಕ್ತಿ ಬಗ್ಗೆ ಓಕೆನಾ, ನಿಮ್ಮ ರಿಲೇಶನ್‌ಶಿಪ್ ಬ್ರೇಕ್ ಆಗೋದ್ರ ಬಗ್ಗೆ ನೆಗೆಟಿವ್ ಆಗಿ ಒಂದು ಥಾಟ್‌ನ ಹಾಕಿ ಮಲಗ್ತಿದ್ದೀರಾ ಅಂತ ಹೇಳ್ತಿದೆ ಈ ಕಾರ್ಡ್. ಓಕೆನಾ, ಅದೇ ನಿಮ್ಮನ್ನ ಇಲ್ಲಿ ಲಾಕ್ ಮಾಡ್ತಿರುವಂತಹ ಪರಿಸ್ಥಿತಿ. ನಿಮ್ಮ ರಿಲೇಶನ್‌ಶಿಪ್ ಅಲ್ಲಿ ಒಂದು ಬ್ಯೂಟಿಫುಲ್ ಹ್ಯಾಪಿನೆಸ್ ನಿಮ್ದಾಗಿದ್ರೂನು ಅದು ನಿಮ್ಗೆ ಆಗದೇ ಇರುವಂತಹ ಒಂದು ಪರಿಸ್ಥಿತಿ. ಇಲ್ಲಿ ಸೀಕ್ರೆಟ್ಸ್ ಬಂದಿದ್ದಾವೆ, ಡಬ್ಸ್‌ಗಳಿದಾವೆ, ಸೆಲ್ಫ್ ಲವ್ ಕಡಿಮೆ ಇರುತ್ತೆ, ಡ್ರೀಮ್ಸ್ ಇದಾವೆ ಅಂತ ಅಂದ್ಬಿಟ್ಟು. ಓಕೆನಾ, ನಿಮ್ಗೆ ನಿಮ್ಮ ಪವರ್ ತುಂಬಾ ಚೆನ್ನಾಗಿದೆ, ನಿಮ್ಮ ಮ್ಯಾರೇಜ್ ಎನರ್ಜಿ ತುಂಬಾ ಚೆನ್ನಾಗಿದೆ. ಬಟ್ ನಿಮ್ಮ ಲಿಮಿಟಿಂಗ್ ಬಿಲೀವ್ಸ್, ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಎಮೋಷನ್ಸ್ ನಿಮ್ಮನ್ನ ಲಾಕ್ ಮಾಡ್ತಿದೆ ಅಂತ ನೋಡ್ತಿದ್ದೀನಿ. ಈ ಕ್ವೀನ್ ಸ್ವಾರ್ಡ್ಸ್ ಈ ರೀತಿ ಇದ್ರೆ ತುಂಬಾ ಅದ್ಭುತವಾಗಿರುತ್ತೆ ಲೈಫ್. ಬಟ್ ನೀವು ರಾಂಗ್ ಮ್ಯಾನಿಫೆಸ್ಟ್ ಮಾಡೋದ್ರಿಂದ ಅದು ಆ ರೀತಿ ಆಗಿದೆ. ಅವನು ನನಗೆ ಕಾಲ್ ಮಾಡೋದಿಲ್ಲ, ನನಗೆ ಗೊತ್ತು ಬಿಡು. ಅವನು ನನಗೆ ವಿಶ್ ಮಾಡೋದಿಲ್ಲ, ಅವನು ನನ್ನ ಮೀಟ್ ಮಾಡೋದಿಲ್ಲ, ಅವನು ನನ್ನ ಮೆಸೇಜ್ ರಿಪ್ಲೈ ಮಾಡೋದಿಲ್ಲ, ಅವನು ನನ್ನ ಮದುವೆಗೆ ಓಕೆ ಹೇಳೋದಿಲ್ಲ, ಅಥವಾ ಅವಳು ಓಕೆನಾ ಅಂತ ಡಿಸೈಡ್ ಆಗಿದ್ದೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಎಷ್ಟು ಬಾರಿ ನೀವು ಇಲ್ಲ ಇಲ್ಲ ಹಾಗಲ್ಲ, ಅವ್ರಿಗೆ ಇಷ್ಟ ಇಲ್ಲ, ಒಪ್ಕೊಳ್ಳಲ್ಲ ಅಂತಿದ್ದೀರಾ, ಅದೇ ಇದು ತೋರಿಸ್ತಿದೆ. ಇಲ್ಲಿ ನೋಡಿ, 6 ಆಫ್ ಪೆಂಟಿಕಲ್ಸ್ ಬಂದಿದೆ ಇಲ್ಲಿ. ನಿಮ್ಗೆ ಪ್ರತಿಯೊಂದು ಸಮಾನವಾಗಿದೆ, ನಿಮ್ಮ ಲೈಫಲ್ಲಿ ಸಮಾನತೆ ಇದೆ. ಓಕೆನಾ, ಬಟ್ ನೀವೇನ್ ಮಾಡ್ತಿದ್ದೀರಾ ಅಂದ್ರೆ ಅದನ್ನ ನಿಮಗೆ ನೀವೇ ದಾನ ಮಾಡ್ಕೊಳ್ತಿದ್ದೀರಾ. ಓಕೆ, ಇವಾಗ ನಿಮ್ಗೆ ಸಮಾನತೆ ಇದೆ ಪ್ರೀತಿಯಲ್ಲಿ, ತುಂಬಾ ಪ್ರೀತಿ ಇದೆ, ನ್ಯಾಯಬದ್ಧವಾದ ಪ್ರೀತಿ ಇದೆ ನಿಮಗೆ ನಿಮ್ಮ ಸೋಲ್ಮೇಟ್ ಜೊತೆ. ರಿಲೇಶನ್ಶಿಪ್ ಯೂನಿಯನ್ ಆಗಿರ್ಬೋದು, ಓಕೆ. ಬಟ್ ನಿಮ್ಮ ಪ್ರೀತಿನ ನೀವೇ ದಾನ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ರಾಂಗ್ ಮ್ಯಾನಿಫೆಸ್ಟೇಷನ್ಸ್ ಇಂದ, ಲಿಮಿಟಿಂಗ್ ಬಿಲೀವ್ಸ್ ಇಂದ. ನೀವು ಯಾವಾಗ ಇದನ್ನ ಅರ್ಥ ಮಾಡ್ಕೊಳ್ತಿರೋ ಆಗ ನಿಮ್ಮ ಪ್ರೀತಿ ನಿಮ್ಗೆ ನೀವೇ ದಾನ ಮಾಡ್ಕೊಳ್ಳೋದಿಲ್ಲ, ಸಂಪೂರ್ಣವಾಗಿ ನಿಮ್ದಾಗಿರುತ್ತೆ. ಓಕೆ.